ಗಂಗಾ ಗಂಗಾ ಎಲ್ಲಿದೆಯೇ? ಅಲ್ಲಬಾಗಿಂದ ಅರಿಸ್ತಾನೆ ಇದೀನಿ. ಗಂಗಾ ಗಂಗಾ ಇವಳು ಎಲ್ಲೋದ್ಲಪ್ಪ? ಈ ಮನೆಯೆಲ್ಲ ಅಡ್ಡಾಡ್ಬೇಕು ಸುಮ್ಕೆ ನಿನಿಯ. ಕುಗಿ 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 ಸಾಕಾಗೋಯ್ತು. ಇಲ್ಲೂ ಇಲ್ಲ. ಈಚೆ ಕಡೆ ಎಲ್ಲಾರ ಓದ್ಲಾ, ಹೊಲ್ದ ಗಿಲ್ದ ಕಡಿಕೆಲ್ಲ ಓದ್ಲಾ? ಹೇಳಿದೀನಿ ಹೊಲಾಗಿಲ್ಲ ಅಂತ ಹೋಗಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೇಳಿದೀನಿ. ಆದ್ರೂ ಹೊಲ ಫಲ ಅಂತ ಹೇಳ್ಬಿಟ್ಟು ಹೋಗಿರೋದ್ ನೋಡು. ಅಯ್ಯೋ, ಯಾಕದಿ ಹಂಗ ಹೊರ್ಚ್ಕೊತಾ ಇದೀಗ? ಇಲ್ಲ ಅತ್ತೆ, ಗಂಗು ಹುಡುಕ್ತಾ ಇದ್ದೆ. ಗಂಗಾ ಎಲ್ಲೋದ್ಲು ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ಹೊಲ್ತಕ್ಕೆ ಏನೋ ಹೋಗೋಳೇನೋ. ಮನೆಯೆಲ್ಲ ಹುಡುಕ್ದೆ, ಮಂತಗಂತೂ ಇಲ್ಲ. ಅದು ಹೊಲದ ಕಡೆ ಏನಾರ ಹೋಗೋಳ ಅಂತ. ಈಗ ಈಗ್ಲೇನಿಯಾ ಕೂಲರ್ನ ಬಿಟ್ಬಿಟ್ಟು ಹೊಲ್ದತ್ರಕ್ಕೆ ಈಗ ಬರ್ತಾ ಇವ್ನಿ. ಹೊಲ್ದತ್ರನೂ ಇಲ್ವಲ್ಲ? ಇದೇನತ್ತೆ ಹೇಳ್ತಾ ಇದ್ದೀರಾ? ಹೊಲ್ದತ್ರನೂ ಇಲ್ವಾ? ಹೊಲ್ದತ್ರನೂ ಇಲ್ಲ ಕಣವ. ಈಗ ಹೊಲ್ತಗಿಂದಾನೆ ಬರ್ತಾ ಇವನಲ್ಲ ನಾನು. ಮನೆಗೂ ಇಲ್ಲ ಹೊಲ್ತಗೂ ಇಲ್ಲ ಅಂದ್ರೆ ಅದೇ ಇವನ್ ಜೊತೆ ಅವ್ರ ಹುಡುಗನ ಜೊತೆ ಹೋಗಿಗೋಳೇನೋ ಈಚೆ ಕಡೆ. ನನಗೆ ಹೇಳ್ತಿದ್ದಂಗೆ ಎಲ್ಲೋಯ್ತಾಳೆ. ಇರಿ ಫೋನ್ ಹಾಕ್ತೀನಿ. ಸ್ವಿಚ್ ಆಫ್ ಬತ್ತಾಯ್ತಲ್ಲ ಅತ್ತೆ, ಸ್ವಿಚ್ ಆಫ್ ಫೋನು. ಅದಕ್ಕೆ ನಿಂಗೆ ಹೇಳ್ತೀನಿ ನಾನು, ಬ್ಯಾಡ್ಬೇ ಕಂಡವ್ರ ಮನೆ ಉಸಾಬರಿ. ನಿನ್ಗೆ ಯಾಕೆ ಪೊದ್ದಿ ಅಂದ್ರೆ ಕೇಳೋದೇ ಇಲ್ಲ. ಎಲ್ಲ ಕಣತ್ತೆ ಇಲ್ಲ ಕಣತ್ತೆ. ಅವಳು ಉಸಾಬರಿ ನಿಂಗೆ ಯಾಕ್ಲೆ ಬೇಕಿತ್ತು? ನಿಂಗಳು ಉಸಾಬರಿ ಬೇಕಿತ್ತೇನೆ? ನಿಂಗಳು ಉಸಾಬರಿ ಹೇಳಿದ್ರು ಕೇಳಕ್ಕಿಲ್ಲ. ನೀನು ಮಾಡಿದ್ದೇ ಮಾಡೋದು. ನೋಡು, ಇವಾಗ ಏನಾರ ಹೆಚ್ಚಿಗೆ ಕಮ್ಮಿ ಆದ್ರೆ ಹುಡುಗಿಗೆ ಯಾರು ಜವಾಬ್ದಾರಿ ತಗತಾರೆ? ನೀನು ಸುಮ್ಕೆ ತಿಕ್ಲಂಗೆ ಕ್ಯಾಮೆ ಮಾಡೋದಲ್ಲ. ಹೇಳು, ಯಾರು ಜವಾಬ್ದಾರಿ ತಗತಾರೆ ಅಂತ? ನೀನ್ ತಗಂತೀಗ? ಯಾರು ತಗಂತಾರೆ ಜವಾಬ್ದಾರಿ? ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣಮ್ಮೆ. ನೀನು ಬುದ್ಧಿ ಗಿದ್ದಿ ಕಲಿಯೋ ಮಗ ಅಲ್ಲ ನೀನಂತೂ. ನೋಡು, ಈಗ ಅವ್ರ ಅಮ್ಮ ಬಂದು ಯಾರನ್ನ ಕೇಳಿದ್ರೆ ಏನಂತ ಉತ್ತರ ಕೊಡೋದು ಹೇಳು? ಅತ್ತೆ ಸುಮ್ಕಿರತ್ತೆ, ಸುಮ್ಕೆ ಟೆನ್ಷನ್ ಕೊಡ್ಬೇಡ. ಏನು ಆಗಿರಕ್ಕಿಲ್ಲ. ಫೋನ್ ಎಲ್ಲ ಮನೆಗೆ ಮಡಗಿಡ್ಗೆ ಹೋಗ್ಬಿಟ್ಟಿತ್ತಾಳೆ ಅಂತ ಅನ್ನಿಸ್ತದೆ. ಸ್ವಿಚ್ ಆಫ್ ಆಗೈತೆ ಅಂತ ಹೇಳ್ಬಿಟ್ಟು ನಾನು ವಿಚಾರಿಸ್ತೀನಿ. ಇರಿ ಅತ್ತೆ, ನೀನು ಬುದ್ಧಿ, ನೀನು ನಿಮ್ಮಮ್ಮ ತಲೆಗೆ ಮೆಟ್ ಕೇಳ್ತೀರಾ ನೀವಿಬ್ರುನುವೆ. ಅಯ್ಯೋ, ಏನು ನಮ್ಮ ಪಾಡಿಗೆ ಹೆಂಗೋ ಬಾಳ್ವೆ ಮಾಡ್ಕೊಂಡು ಹೋಯ್ತಿದೀವಲ್ಲ, ಹಂಗೆ ಬಾಳ್ವೆ ಮಾಡೋ ಬುದ್ಧಿ ನಿಮ್ಮಿಬ್ರಿಗೂನುವೆ ಈ ಜಲುಮ್ದಾಗ ಬರಕಿಲ್ಲ. ಇಬ್ರಿಗೂ ಅಮ್ಮ ಮಗಳಿಗೆ ಇಬ್ರಿಗೂನುವೆ ಯೋತಿ ಅಂದ್ರೆ ಪ್ರೇತಿ ಅನ್ಕೊಂಡು ಓಡಾಡೋದೇನೆ ನಿಮ್ಮ ಬಾಳುಗಳೆಲ್ಲನೂ. ಏನಪ್ಪ ಹೇಳಿ ನಾನು? ದೇವ್ರೇ ಕಾಪಾಡಬೇಕು. ಅತ್ತೆ ಅಯ್ಯಯ್ಯ, ವಟ 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 ಅನ್ಬೇಡಿ, ಸುಮ್ಕಿರ್ರಿ. ಹುಡುಕ್ತೀನಿ ಅಂತ ಹೇಳಿದ್ನಲ್ಲ. ಫೋನ್ ಒತ್ಸಲ ಮಾಡ್ರು ಸ್ವಿಚ್ ಆಫ್ ಅಂತಾನೇ ಬರ್ತದೆ. ಇರಿ, ನಾನು ಈಚೆ ಕಡೆ ನೋಡ್ತೀನಿ. ಇವಳಿಗೆ ಯಾಕೆ ಬೇಕೋ ಕಂಡರು ಉಸಾಬರಿ. ಇವಳು ಉಸಾಬರಿ ನೋಡ್ಕೊಂಡ್ರೆ ಆಗಕ್ಕಿಲ್ವಾ? ನಮ್ಮ ಮನೆಗೆ 1000 ಉಸಾಬರಿಗಳವೆ. ಅದು ಬಿಟ್ಬಿಟ್ಟು ಬರೀ ಕಂಡರ್ ಮನೆ ಉಸಾಬರಿಗೆ ಹೋಗೋದೇನೇನಿಯ. ಯಪ್ಪ ಯಪ್ಪ ಯಪ್ಪ, ಇಂಥ ಯಂಗ್ಸ್ನ ನಾನು ನೋಡಿಲ್ಲ. ನೆಮ್ಮದಿಯಾಗಿ ಮನೆಯಾಗಿದ್ರೆ ಬ್ಯಾಡ ಅಂತದ? ಅವಳಿಗೂ ಸಹಾಯ ಮಾಡಿ 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 ಏನು ಹಾಳಾಗೋಗ್ಬೇಕಾ? ಇವನಿಗೆ ಸಹಾಯ ಪಹಾಯ ಅಂತ ಕುಂತ್ಕೋಬೇಕು ಇವಳು ಮನೆಯಾಳಿ. ಎಷ್ಟು ಹೇಳಿದ್ರು ಅಷ್ಟೇ. ಅವ್ರ ಸಂಸಾರದವ್ರು ನೋಡ್ಕೊತಾರೆ ಅಂದ್ರೆ ಕೇಳೋದೇ ಇಲ್ಲ. ಕಂಡರ ಸಂಸಾರದಾಗೆಲ್ಲ ಕೈಯಾಡಿಸ್ತಾಳೆ ಹೋಗಿ ಹೋಗಿ. ಬಂಗಾರ ಮೊದಲೇ ಸುರಿ ಇಲ್ಲ ಅವಳು. ಎಲ್ಲ ನೋಡಿದ್ದೀನಿ. ಇವಳು ಈಗಿನ ಬಂದವಳು ಎಳ್ಸು. ಇವಳಿಗೆ ಏನು ಗೊತ್ತು? ಇವಳ್ತಾಗ ಬಂಗಾರ ಮುಂತಾಗಿ ಎಣಗಿರ ನನಗೆ ಗೊತ್ತು. ಅವಳಿಗೆ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು. ನೀನ್ ಇಲ್ಲೇ ಕುಂತಿದ್ಯಾ? ಗಂಗಾ ಎಲ್ಲೋದ್ಲು? ಗಂಗಾ ಎಲ್ಲೋದ್ಲು ಅಂತ ನಾನು ಕೇಳಿದ್ರೆ ನನ್ಗೇನ್ ಗೊತ್ತು? ಅಲ್ಲ, ಮನೆಯಾಗ ಎಲ್ಲಾ ಕಡೆ ಹುಡುಗ್ದೆ, ಮನೆಯಾಗೂ ಇಲ್ಲ, ಹೊಲ್ದತ್ರನೂ ಇಲ್ಲ ಅಂತಂದ್ರೆ ಇನ್ ಗಂಗಾ ಎಲ್ಲೋಗಿತ್ತಾಳೆ? ಇಲ್ಲೇ ಎಲ್ಲಾದ್ರೂ ಇರ್ಬೇಕು ತಾನೆ. ಎಲ್ಲಿ ಹೇಳು ಗಂಗಾ? ನೋಡಿ ಅದಕ್ಕೆ ನಂಗೆ ಎಲ್ಲಿ ಏನು ಅಂತ ನನಗೇನು ಗೊತ್ತಿಲ್ಲ. ನನ್ ಯಾಕೆ ಕೇಳ್ತೀರಾ ಗಂಗಾ ಎಲ್ಲೋದ್ಲು ಅಂತ ಹೇಳ್ಬಿಟ್ಟು? ನಾನೇನು ಅವಳಿಂದ್ರೆ ಸೆರಗಿಡ್ಕೊಂಡು ಓಡಾಡ್ತೀನಿ ಯಾವಾಗ್ಲೂ ನನ್ನುವೆ. ಅವಳನ್ನ ಕಂಡ್ರೆ ನೀ ಮೊದ್ಲಿಗೆ ನನ್ಗೆ ಆಗಕ್ಕಿಲ್ಲ. ಅಂತದ್ರಾಗೆ ಅವಳೆಲ್ಲಿ ಅಂತ ನನ್ ಕೇಳಿದ್ರೆ ಅವಳನ್ನ ನಾನು ನೋಡೇ ಇಲ್ಲ. ಬೆಳಿಗ್ಗೆಯಿಂದ ನಾನು ಎದ್ದಿದ್ದೇನೆ ಇವಾಗ. ನೋಡು, ನನಗ್ ಗೊತ್ತು ನೀನು ನಿಮ್ಮಮ್ಮ ಎಂತರು ಎಂತ ಖತರ್ನಾಕು ಅಂತ ಹೇಳ್ಬಿಟ್ಟು. ನನಗ್ ಬಾಳ ಸಂದ ಗೊತ್ತು. ಇಬ್ರು ಖತರ್ನಾಕು ಬುದ್ಧಿ ಎಲ್ಲ ನನಗ್ ಸಂದ ಗೊತ್ತು. ನನಗ್ ಅನ್ನಿಸ್ದಂಗೆ ನೀವೇ ಬೇಕಾದ್ರೆ ಏನಾರ ಮಾಡ್ಬಿಟ್ಟಿರ್ತೀರ ಅಷ್ಟೇ ನೀನಿಯ ಗಂಗುಂಗೆ. ನೋಡು, ಈಗ್ಲೇ ಹೇಳಿದೀನಿ, ಏನಾರ ಅಂತ ಕೆಲಸ ಮಾಡಿರ್ಬೇಕು. ಆವಾಗ ನಿನಗಿರೋದು ಅಂತಂದ್ರೆ ಹಬ್ಬ. ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ನೋಡು, ಅವಳನ್ನ ಮನೆಗೆ ಕರ್ಕೊಂಬಿಟ್ಟು ಬಂದಿರೋ ಜವಾಬ್ದಾರಿ ನಂದು. ಅವಳ ನೆಟ್ಟಿಗೆ ನೋಡ್ಕೋಬೇಕಾಗಿರೋ ಜವಾಬ್ದಾರಿನೂ ನಂದು. ಇಲ್ಲೇನ ಅವಳಿಗೆ ಹೆಚ್ಚಿಗಿಚ್ಚಿ ಕಮ್ಮಿ ಆದ್ರೆ ಸಹಿಸ್ಕೊಳಕ್ಕಾಗಕ್ಕಿಲ್ಲ. ನೋಡು, ಸುಮ್ಮನೆ ಹೇಳ್ಬಿಡು ಏನಾದ್ಲು ಎಲ್ಲೋದ್ಲು. ಫೋನ್ಯಾಗ ಸ್ವಿಚ್ ಆಫ್ ಬತ್ತೈತೆ. ನಾನು ಅವಾಗಿಂದ ಮಾಡ್ತಾನೆ ಇವನಿ. ನೋಡಿ, ಇದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ನಾನು ಅವಳು ಫೋನ್ ಮಾಡಕ್ ಹೋಗಿಲ್ಲ. ಅವಳನ್ನ ಬೆಳಿಗ್ಗೆಯಿಂದ ನಾನು ನೋಡುನುವೆ ಇಲ್ಲ. ನಾನು ರಾತ್ರಿ ಊಟ ಇಕ್ಬೇಕಾದ್ರೆ ನೋಡಿದಷ್ಟೇ. ಆಮೇಕಿಂತ ಬೆಳಿಗ್ಗೆ ನಾನು ಅವಳನ್ನ ನೋಡ್ಲೇ ಇಲ್ಲ. ಎಲ್ಲೋದ್ಲು ಮತ್ತೆ? ನೀನ್ ನಿಜನೇ ಹೇಳ್ತಿದ್ಯಾ ಅಂತಂದ್ಮೇಲೆ ಅವಳು ಎಲ್ಲಿ ಹೋಗಿರಕ್ ಸಾಧ್ಯ? ಎಲ್ಲೋದ್ಲು? ಯಾರ ಜೊತೆ ಓದ್ಲು, ಯಾವನ್ ಜೊತೆ ಓದ್ಲು, ಯಾರಿಗ್ ಗೊತ್ತು? ನಾನೇನ್ ಕೇಳಕ್ ಬರ್ಬೇಡಿ. ಅವಳೇನ್ ಅಂತ ಒಳ್ಳೆ ಹುಡುಗಿ ಏನಲ್ಲ. ಸುಮ್ನೆ ನೀವು ನನ್ನ ತಲೆ ತಿನ್ನಕ್ಕೆ ಕರ್ಕೊಂಬಿಟ್ಟು ಬಂದು ಕೂರ್ಸಿದಿರಲ್ಲ. ನೋಡಿ, ನಾನೇನೋ ತಾಳಿ ಕಟ್ಟಕ್ ರೆಡಿ ಆಗಿದ್ದೀನಿ. ಅವಳನ್ನ ಕರ್ಕೊಂಬಿಟ್ಟು ಬಂದು ನಿಲ್ಸದ್ ಕಲ್ತ್ಕೊಳ್ಳಿ. ಅವಳೇ ಇಲ್ಲ ಅಂದ್ರೆ ನಾನ್ ಯಾರು ತಾಳಿ ಕಟ್ಲಿ? ನೋಡಿ, 1 ತಿಂಗಳು ಟೈಮ್ ಕೊಡ್ತೀನಿ ಅಷ್ಟೇ. 1 ತಿಂಗಳ ಕಡೆ ಅವಳೇನಾದ್ರೂ ಸಿಕ್ಕಿದ್ರೆ ಸರಿ ಆಯ್ತು, ಬಂದ್ರೆ ಸರಿ ತಾಳಿ ಕಟ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೀವೇನೇನಿಯ ಏನ್ ಮಾಡ್ಕೊತೀರ ಮಾಡ್ಕೊಳ್ಳಿ. ಆಮೇಲೆ ನನ್ ಸವಾಸಕ್ ಬರಂಗಿಲ್ಲ ಅಷ್ಟೇ. ಅಲ್ಲಿ ಗಂಟೆ ಯಾಕೆ? ಯುಗಾದಿ ಮುಗಿಯ ಗಂಟೆ ಟೈಮ್ ಕೊಡು. ಏನೋ ನೀವೇನೋ ಮಾಡಿರ್ತೀರಾ ಅಂತ ನನಗೆ ಗೊತ್ತು. ಈಗ ನನ್ನ ಮೇಲೆ ನೀವು ಚಾಲೆಂಜ್ ಹಾಕಕ್ ಬರ್ಬೇಡ ನೀನು. ತಾಳಿ ಕಟ್ಟಕ್ ಅವಳಿಲ್ಲ ಅಂದ್ರೆ ನೀನ್ ಎಲ್ಗನ ಕಳ್ಸಿರ್ತೀಗ.
ನಾನೆಲ್ಲೂ ಕಳಿಸ್ಲಿ, ನಾನ್ ಯಾಕೆ ಕಳಿಸ್ಲಿ? ನನ್ಗೇನು ಅದೇ ಕ್ಯಾಮೆಯ ಆ ಕಡೆ ಈ ಕಡೆ ಕಳ್ಸ್ಕೊಂಡು ಊರೂರು ತಿರುಗಿಸಕ್ಕೆ? ನೋಡಿ ನನ್ಗೆ ಅದೆಲ್ಲ ಅಂದ್ರೆ ಗೊತ್ತಿಲ್ಲ. ಇದ್ರೆ ತಾಳಿ ಕಟ್ತೀನಿ, ಇಲ್ಲ ಅಂದ್ರೆ ದಯವಿಟ್ಟು ಅವಾಗಾರು ನನ್ನ ಪಾಡು ನನ್ನ ಬಿಟ್ಬಿಡಿ. ಈ ತರ ವಿಡಿಯೋ ಪಡಿಯೋ ಮಾಡ್ಬಿಟ್ಟು ನಾನು ಮರ್ವಾದಿ ಕಳಿತೀನಿ ಅಂತಂದ್ರೆ ನಾನು ಹಂಗೆ ಮರ್ವಾದಿ ಕಳಿತೀನಿ, ನನ್ಗೂ ಗೊತ್ತು. ಕಾಳಿಲ್ಲ ಕಾಳಿಲ್ಲ ನೋಡೇ ಬಿಡ್ತೀನಿ ನಾನ್ ಕಳಿಲ್ಲ. ನಿಂದು ನಿಮ್ಮ ಅಪ್ಪಂದು ನಿಮ್ಮ ಅಮ್ಮಂದು 3 ಜನದ್ದು ಕಳಿತೀನಿ. 3 ಜನ ಜುಟ್ಟು ನಂಟಗೇನಿ ಐತೆ. ಏನೋ ಪಾಪ ಅಂತ ಬಿಟ್ರೆ ನನ್ ಮೇಲೆ ಆವಾಜ್ ಆಗ್ತಾನ ಆವಾಜು. ಈ ಪೊದ್ದಿ ತಗಿವೆಲ್ಲ ಮಡಿಕಬೇಡ. ಈ ಪೊದ್ದಿಗೆ ಇವೆಲ್ಲ ಇಷ್ಟನ್ನೂ ಆಗಕ್ಕಿಲ್ಲ ಸರಿನಾ? ಈ ಪೊದ್ದಿ ವಿಷಯಕ್ಕೆ ಬಂದ್ಬಿಟ್ರೆ ಚಂದಕ್ಕೂ ಇರಕ್ಕಿಲ್ಲ ಹುಷಾರು. ಹುಡ್ಕು ಹುಡ್ಕು ಹುಡ್ಕು, ಚೆನ್ನಾಗಿ ಹುಡ್ಕು. ನಿನಗೆ ಹೊಟ್ಟೆ ಉರ್ದಿರ್ತದಲ್ವಾ? ನನಗೂ ಹಂಗೆ ಹೊಟ್ಟೆ ಉರ್ತಿತ್ತು ನೀನ್ ಬಂದು ಹಿಂಗೆ ಆಟ ಆಡ್ಬೇಕಾದ್ರೆ. ಹಬ್ಬಬ್ಬಬ್ಬ, ಈಗಂತೂ ಹೊಸಿ ಸಮಾಧಾನ ಆಯ್ತಾಯ್ತು ನನಗಂತೂ, ಸಮಾಧಾನ. ಹೋದ್ಲಲ್ಲ ಹೋದ್ಲು ಬಿಡು. ನಮ್ಮಮ್ಮ ಜೀವನದಾಗ ಒಳ್ಳೆ ತಲೆ ಉಪಯೋಗಿಸ್ಬಿಟ್ಟು ಒಳ್ಳೆ ಕೆಲಸ ನೀ ಮಾಡೈತೆ ತಲೆ ಉಪಯೋಗಿಸಿ. ಇಲ್ಲ ಅಂತ ಹೇಳಿದಿದ್ರೆ ಅಷ್ಟೇ ನಿನ್ನ ಕತೆ ಫುಲ್ ಪಿನಿಸ್ ನಂದು. ಇನ್ನಿ ಪೊದ್ದಕ್ಕ ಎಷ್ಟು ಹುಡ್ಕುದ್ರು ಸಿಗೋದೂ ಇಲ್ಲ, ಮಾಡೋದೂ ಇಲ್ಲ, ಏನೂ ಆಗೋದೂ ಇಲ್ಲ ಬಿಡು. ನಾನು ಇಷ್ಟಪಟ್ಟಿರೋ ಹುಡ್ಗಿನ ಆರಾಮಾಗಿ ಮದುವೆ ಮಾಡ್ಕೊಂತೀನಿ. ನೀನು ಇವಾಗ ಪೊದ್ದಿ ಥರನೇ ನೀ ತಲೆ ಉಪಯೋಗಿಸಕ್ಕೆ ಶುರು ಮಾಡ್ಕೊಂಬಿಟ್ಟಿದೀಗ ಅಲ್ವಾ? ನೀನು ಪೊದ್ದಿನೇ ನೀ ಆಗೋಗ್ಬಿಟ್ಟಿದೀಗ ಇವಾಗ. ಒಳ್ಳೆ ಕೆಲಸ ನೀ ಮಾಡಿದ್ಯಾ. ಅವ್ರ ಅಮ್ಮನ ನೀ ಕರ್ಕೊಂಡು ಹೋಗೋಳೆ ಅಂತಂದ್ರೆ ಇನ್ನು ಯಾರಿಗೆ ಏನು ತೊಂದರೆ ಇಲ್ಲ, ಏನೂ ಇಲ್ಲ. ಸದ್ಯ ಹೆಂಗೋ ಹೋಗೋಳಲ್ಲ ಬುಟ್ಟಾಕು. ನಮ್ಗೆ ಯಾಕೆ, ನನ್ನ ಮಗನ ಜೀವನ ಹೆಂಗೋ ಅವಳ ಕಡೆಯಿಂದ ತಪ್ಪಿಸ್ಕಂತಲ್ಲ, ಅದೇನೇ ನೀನು ಖುಷಿ. ಓ ನನಗೂ ಅದೇನೇ. ಅಯ್ಯೋ ನಾನಂತೂ ಪ್ಲಾನ್ ಮಾಡಿ ಆದ್ರೂ ಇಕ್ಕಿರೋ 5 ಲಕ್ಷನೂ ಹೊಂಟೋಗ್ಬಿಡ್ತು ರೀ. ಅದೊಂದು ಬೇಜಾರೈತೆ ಬುಡಿ. 5 ಲಕ್ಷ ಹೋದ್ರೇನಂತ 50 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ ಅಂತ ಹುಡುಗಿ ಸಿಗ್ತಾಳಲ್ಲ. ಯಾಕೆ ಯೋಚನೆ ಮಾಡಬೇಕು ಅಲ್ವಾ? ಈ ಬಿಕಾರಿನ ಕಟ್ಕೊಂಡು ಏನಾಗದು ಹೇಳಿ ನಮಗೆ? ಸೊನ್ನೆ ಸಿಗೋದು ನಮ್ಗಂತೂ. ಆದರೆ ಈಗ 5 ಲಕ್ಷ ಹೋದ್ರೂ ಪರವಾಗಿಲ್ಲ, 50 ಲಕ್ಷನ ಹೆಂಗೆ ಹುಟ್ಟಿಸ್ಬೇಕು ಅಂತ ನಂಗೆ ಅರ್ಥ ಆಯಿತು ನೋಡಿ. ಒಳ್ಳೆ ಸಂಬಂಧ ಹುಡ್ಕು ಅಂತ ಬ್ರೋಕರ್ಗೆ ಹೇಳಿದ್ದೀನಿ. ಬ್ರೋಕರು ಸರಿ ಆಯಿತು ಅಂತ ಹೇಳೋನೆ. ನೋಡೋಣ ಇರಿ. ನೋಡೋಣ ಇರು, ಏನಾಯ್ತದೋ ಏನ್ ಕತೆಯೋ ನೋಡೋಣ. ಪೊದ್ದಿಗಂತೂ ಸರಿಯಾಗಿ ಬುದ್ಧಿ ಕಲಿಸ್ದಂಗೆ ಆಯ್ತು ರೀ. ಪೊದ್ದಿಗಂತೂ ಸರಿಯಾಗಿ ಅಂದ್ರೆ ಸರಿಯಾಗಿ ಬುದ್ಧಿ ಕಲಿಸಿದ್ದೀನಿ. ಗಂಗು ನಿಲಾರ ನೋಡಿದ್ರಾ? ಹೋ ಗಂಗು ಹುಡ್ಕಾಡ್ತಿದ್ಯಾ? ಯಾಕಮ್ಮ ಗಂಗ ನಿಂಗೆ ಹೇಳ್ಬಿಟ್ಟು ಹೋಗ್ಲಿಲ್ವಾ? ಎಲ್ಗೆ ಅಂತ ಹೇಳಿದ್ರೆ ಅವ್ರ ಅಮ್ಮನ ಜೊತೆ ಟಾಟಾ ಬೈ ಬೈ ಹೇಳ್ಬಿಟ್ಟು ಓದ್ಲಲ್ಲ. ಏನ್ ಹೇಳ್ತಾ ಇದ್ರ? ಗಂಗಾ ಅವ್ರ ಅಮ್ಮನ ಜೊತೆ ಓದ್ಲಂತ? ಹೇ ಸಾಧ್ಯನೇ ಇಲ್ಲ. ಅವಳ್ಯಾಕೆ ಅವ್ರ ಅಮ್ಮನ ಜೊತೆ ಹೋಯ್ತಾಳೆ? ಅವ್ರಮ್ಮ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟಿದ್ಲಲ್ವಾ? ನೀವು ನೋಡಿ, ನೀವೇ ಏನೋ ಮಾಡಿದೀರಾ ಅಂತ ಅನ್ನಿಸ್ತದೆ ಗಂಗುಂಗೆ. ಹೇಳಿ ಕರೆಕ್ಟಾಗೆ. ನಾನೇ ಕಣ್ಣಾರೆ ನೀ ನೋಡ್ದೆ. ಅವ್ರ ಅಮ್ಮ ಬಂದು ಬೇಕಾರೆ ಊರ್ ಜನನೆಲ್ಲ ಕೇಳು. ನಮ್ ಎಲ್ಲ ಅನುಮಾನ ಇದ್ರಿ ನಾವ್ ಯಾಕೆ ಸುಳ್ಳು ಹೇಳನಿ? ನಮ್ಗೇನ್ ಬರೀ ಸುಳ್ಳು ಹೇಳೋದೇ ನೀ ಕೆಲಸ ನಮ್ಗೆ. ನೋಡವ ಎಲ್ಲೂ ಇಲ್ಲ, ಇಲ್ಲೆಲ್ಲ ಹುಡುಕುದ್ರು ಆ ಗಂಗನೂ ಇಲ್ಲ ಮಂಗನೂ ಇಲ್ಲ. ಹೋಗೈತೆ ಅವ್ರ ಅಮ್ಮನ ಜೊತೆ. ಅವ್ರ ಅಮ್ಮ ಹೇಳ್ಕೊಂಡು ನೀರು ಹಾಕ್ಬಿಟ್ಟು ಕ್ಲೀನಾಗಿ ಕರ್ಕೊಂಡು ಹೋಗ್ಬಿಟ್ಲು ಮಗಳನ್ನ. ನಾನು ಹಿಂಗೆ ಅವತ್ತೇ ಹೇಳ್ದೆ, ನಿನಗೆ ಕಂಡರು ಸಹ ಬರೀ ಬಾಯಿ ಮುಚ್ಕೊಂಡಿರು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಏನೋ ದೊಡ್ಡದಾಗ ಮಾಡ್ತೀನಿ ಅಂತ ಮಾಡಕ್ಕೋದೆ. ಐತೆ ಸರಿಯಾಗಿ ಅವಮಾನ ಕರ್ಕೊಂಬಿಟ್ಟು ಬಾ ಇವಾಗ ನನ್ನ ಮಗನ್ ಕೊಟ್ಬಿಟ್ಟು ಮದುವೆ ಮಾಡ್ತೀನಿ. ಹೇಳು. ಅವಳು ಈಗ ಕೈ ಕೊಟ್ಟೋಗೋಳಲ್ಲ, ಈಗ ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕು, ಇನ್ಸ್ಟಾಗ್ರಾಮ್ಗೆ ಹಾಕು ವಿಡಿಯೋ ಮಾಡ್ಬಿಟ್ಟು, ಗಂಗಾ ಹಿಂಗೆ ಮನೆ ಬಿಟ್ಬಿಟ್ಟು ಎಸ್ಕೇಪ್ ಆಗೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಈಗ ಮಾಡು. ನೀನು ಮಾಡ್ತೀವಿಲ್ಲ ನಾವೇ ಮಾಡಬೇಕು ವಿಡಿಯೋನ? ಮಾಡು ನೋಡೋಣ ಅದು ಹೆಂಗೆ ಮಾಡ್ತೀವಿ ನಾವು ನೋಡ್ಬೇಕಲ್ವೇ. ಕರ್ಕೊಂಬಿಟ್ಟು ಬಂದಿರಿಸ್ಬಿಟ್ಟು ಇಲ್ಲಿ ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಓಡ್ ಕಳ್ಸ್ಬಿಟ್ಟಿದೀಗ. ನೋಡಿ ಅವಳು ಹೋಗಿರಕ್ ಸಾಧ್ಯನೇ ಇಲ್ಲ. ಅವಳು ಯಾಕೆ ಹೋಯ್ತಾಳೆ? ನೀವೇನಿಯ ಬೇಕಾದ್ರೆ ಕಳ್ಸಿರ್ತೀರ ಅಷ್ಟೇನಿಯ. ಅವ್ರ ಅಮ್ಮ ಬಂದು ಕರ್ಕೊಂಡೋಗಿದ ತಕ್ಷಣ ಹೊಂಟೋಗ್ಬಿಟ್ಲು ಅಂತ ಹೇಳಿದ್ರೆ ಏನ್ ಅರ್ಥ? ಅವಳು ಹೋಗಿರಲ್ಲ, ನೀವೇ ಕಳ್ಸಿರ್ತೀರ ಪಕ್ಕ ಫಿಕ್ಸು. ನೀವೇ ಏನೋ ಮಾಡ್ಬಿಟ್ಟು ನೈಸ್ ಹೊಡೆದ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಳ್ಸ್ಕೊಟ್ಬಿಟ್ಟಿರ್ತೀರಾ ಅಂತಾನೆ ನೀ ಅನ್ನಿಸ್ತದೆ ನನಗೆ. ನಿಜ ಹೇಳಿ. ಲೇ ಪದ್ದಿ, ಸುಮ್ಮನೆ ಮನೆ ಕೆಮ್ಮೆ ನೋಡ್ಕೊ ಹೋಗು. ನಾವ್ಯಾಕೆ ಕೊಡ್ ಕಳ್ಸನಿ? ನೀನೇ ಎಲ್ಲ ಮಾಡ್ದಲ್ಲವ, ನಮ್ಗೇನ್ ಬಿಟ್ಟಿದ್ಯಾ ಮಾಡಕ್ಕೆ ಅಂತ ಅವಕಾಶ ಕೊಟ್ಟಿದೀಗ? ಮಾಡೋದೆಲ್ಲ ನೀನೇ ಮಾಡ್ಬಿಟ್ಟಿದೀಗ. ಇವಾಗ ಬಂದ್ಬಿಟ್ಟು ನಮ್ಮನೆ ಕೇಳ್ತೀಯ? ಅವ್ರ ಅಮ್ಮ ಬಂದ್ಲು, ಇವಳು ಸರಿ ಆಯ್ತು ಬತ್ತೀನಿ ಅಂತ ಹೇಳ್ಬಿಟ್ಟು ಇವಳು ಕುಣ್ಕೊಂಡು ಹೊಂಟ್ಬಿಟ್ಲು. ಈಗ ಯಾಕೆ ಸುಮ್ಕೇನೆ? ನೀವು ನಿಜನೇ ಹೇಳ್ತಿದ್ದೀರಾ? ನಿಜವಾಗ್ಲೂ ಹೊಂಟೋಗ್ಬಿಟ್ಲ ಅವ್ರ ಅಮ್ಮನ ಜೊತೆ? ಅಲ್ಲಿ ತಿಪ್ಪಣ್ಣಿದ್ದ ಹೋಗ್ಬೇಕಾರೆ ನೋಡ್ದ, ಹಂಗೇನಿಯ ಜೈಲಕ್ಷ್ಮಮ್ಮಿದ್ಲು. ಎಲ್ರೂ ನಿಂತ್ಕೊಂಡು ನೋಡ್ತಿದ್ಲು, ರತ್ನಕ್ಕಿದ್ಲು. ಹೋಗಿ ಕೇಳು ಯಾರ ಜೊತೆ ಓದ್ಲು ಅಂತ ಹೇಳ್ಬಿಟ್ಟು. ನಾವೇನೇನು ಕದ್ದು ಮುಚ್ಚಿ ಓಡ್ ಕಳಿಸ್ಲಿಲ್ಲಮ್ಮ. ಅವಳೇನಿಯ ಮನೆ ಬಿಟ್ಟು ರಾಜ ರೋಸ್ವಾಗ ಅವ್ರ ಅಮ್ಮನ ಕೈ ಹಿಡ್ಕೊಂಡು ಹೋಗವಳೆ. ಈಚೆ ಕಡೆ ಯಾರನ್ನ 4 ಜನ ವಿಚಾರ್ಸ್. ನೋಡ ಸುಮ್ಕಿ ಅವಳನ್ನ ಕರ್ಕೊಂಬಿಟ್ಟು ಬಂದು ನನ್ನ ಮಗಂಗೆ ಮದುವೆ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಸುಮ್ಮನೆ ಕುಂತ್ಕೊಳಕ್ ನಮ್ಮ ಕೈಲೂ ಆಗಕ್ಕಿಲ್ಲ. ಕರ್ಕೊಂಬಿಟ್ಟು ಬಾ ಇವಾಗ ಮದುವೆ ಮಾಡಿಸು, ಮಾಡ್ಕೊಳಕ್ ಒಪ್ಕೋತೀವಿ ನಾವುನುವೆ. ಇಂಥವ್ರನ್ನೇ ನೀ ಕರ್ಕೊಂಬಿಟ್ಟು ಬರೋದು ಓಡೋಗೋರ್ನ. ಈಗ ಮಾಡು, ಓಡೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಇಡಿಯನ್ನ ಮಾಡು. ಹಬ್ಬಬ್ಬಬ್ಬ, ಒಂದ್ 2 ದಿನಕ್ಕೆ ನಮ್ಮ ಮಾನ ಮರುವದಿ ಎಲ್ಲ ಕಳ್ದೆ ಅಲ್ವಾ? ಇವಾಗ ನಾವು ನಿಮ್ಮ ಮಾನ ಮರುವದಿ ಕಳಿತೀವಿರು. ನಾವು ಪಂಚಾಯತಿಗೆ ಹಾಕ್ತೀವಿ ನಿನ್ನ. ಸುಮ್ಮನೆ ನಮ್ಮ ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಲು. ಅವಳು ನೋಡ್ರೆ ಹಿಂಗೆ ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಟ್ಟವಳೆ ಅಂತ ನಮ್ಮ ಮಾನ ಮರುವದಿ ಹೋಗಿರೋದಕ್ಕೆ ಪಂಚಾಯತಿ ಸೇರಿಸ್ತೀವಿ. ಬಿಟ್ಬಿಟ್ಟೇವ ನಿನ್ನ? ಇವತ್ತೇ ಪಂಚಾಯತಿ ಕಲ್ ಹಾಕಿಸ್ತೀವಿ. ನೋಡ್ತಾ ಇರು ಏನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನೋಡಿ
ನಾನೇನ್ ಮಾಡ್ದೆ ಅಂತ ಒಂದ್ ಹುಡುಗಿಗೆ ನ್ಯಾಯ ಕೊಡ್ಸಕ್ಕೆ ಅಂತ ಹೋರಾಟ ಮಾಡ್ದೆ. ಅದ್ ಬಿಟ್ರೆ ಬೇರೆ ಇನ್ನೇನು ಮಾಡಿದ್ ಪಾಪಿ ಅಲ್ಲ ನಾನು. ನನ್ನ ಮೇಲೆ ಯಾಕೇನು ಪಂಚಾಯತಿ ಕಲಾಕ್ಸಿರೆ? ನಾನೇನ್ ಮಾಡಿದೀನಿ? ಮಾನ ನಷ್ಟ ಮೊಕದ್ದಮ್ಮೆ ಅಷ್ಟೇ ನೀನಿಯ. ನಮ್ಮ ಮಾನ ಮರ್ವದಿ ಎಲ್ಲ ಕಳ್ದವಳೆ ಸುಮ್ಕೆ ಏನಿಯ. ಆ ಹುಡುಗಿ ಮುದ್ದೆ ಮಾಡ್ಕೊತೀನಿ ಅಂತ ಕೈ ಕೊಟ್ಬಿಟ್ಟು ನನ್ನ ಮಗನ ಹೊಂಟೋಗ್ಬಿಟ್ಲು ಅಂತ ಇವಾಗ ನಾವು ರಿವರ್ಸ್ ಆಗಿ ಮಾಡ್ತೀವಿ. ಏನ್ ಮಾಡ್ತೀವೋ ನಾನು ನೋಡೋಣ. ವಿಡಿಯೋ ನಮಗೂ ಬರ್ತದೆ ವಿಡಿಯೋ ಮಾಡಕ್ಕೆ. ನಿಂಗೆ ಒಬ್ಳಿಗೆ ನೇನಿಯ ಅಲ್ಲ, ಹೋಗ್ ಸುಮ್ಕೆ ನೇನಿಯ. ಏನೇ ಪದ್ದಿ, ಏನ್ ಪ್ಲಾನ್ ಮಾಡಿ ನಿನ್ಗೆ ಉಲ್ಟಾಗೋಗ್ಬಿಡ್ತಾ? ನಾನೇನ್ ಮಾಡಿದ್ದೆ? ಏನ್ ತಪ್ಪಾಯ್ತು? ಅವಳು ಹೇಳ್ಬಿಟ್ಟು ಹೋಗ್ಬೇಕಿತ್ತಾನೆ. ಎಲ್ಲೋ ಮಿಸ್ ಹೊಡಿತಾಯ್ತಲ್ಲ. ಎಲ್ಲಿ ಮಿಸ್ ಹೊಡಿತೈತೆ ಅಂತನೇ ಗೊತ್ತಿಲ್ಲ. ಈಗ ಗಂಗು ನೆಲ್ಲಿ ಅಂತ ಹುಡ್ಕೋದು. ಈಚೆ ಕಡೆ ಯಾರನ್ನ ಕೇಳಿದ್ರೆ ಹೇಳ್ತಾರ. ಎಲ್ಲಿ ಹೋಗಿರ್ಬೋದು? ಅವ್ರ ಅಮ್ಮ ಕರ್ಕೊಂಡು ಹೋಗ್ಬಿಟ್ಟವಳ. ಅವ್ರ ಅಮ್ಮನ ಮನೆ ಹತ್ರನೇ ಹೋಗಿ ಕೇಳಿದ್ರೆ ಗೊತ್ತಾಯ್ತದ. ಈಗ ನೋಡು, ನನ್ನ ಬಾಣ ನನಗೆ ವಾಪಸ್ ಬಂದೈತೆ. ಏನಾರ ಒಂದು ಮಾಡಬೇಕು ತಾನೇ. ಏನು ಮಾಡಲಿ ಇವಾಗ? ಲೇ ಗಂಗಾ, ಒಂದಕ್ಕಿಂತ ಕೈ ಕೊಟ್ಬಿಟ್ಟಲೆ ನೀನು ನನಗೆ. ಎಷ್ಟು ನಂಬಿದ್ದೆ ನಿನ್ನ. ಈ ಬಂಗಾರಮ್ಮವ್ರ ವಿರುದ್ಧ ಎಷ್ಟೆಲ್ಲ ಮಾಡ್ತಾ ಇದ್ದೆ ನಾನಂತೂ. ಎಲ್ಲ ಎಡವಟ್ಟು ಮಾಡ್ಬಿಟ್ಟೆ, ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಈಗ ನಾನು ತಲೆ ತಗ್ಸಂಗೆ ಮಾಡ್ಬಿಟ್ಟಲೆ ಗಂಗಾ ನೀನು. ಲೇ ಬಂಗಾರಿ, ಸರಿಯಾಗಿ ಮಾಡ್ತೆ. ಪೊದ್ದಿನ ಈ ಪರಿಸ್ಥಿತಿ ನಂಗೆ ನೋಡಿ ಬಹಳ ಖುಷಿ ಆಯ್ತೈತೆ ನನಗಂತೂ. ಎಷ್ಟು ಖುಷಿ ಆಯ್ತೈತೆ ಗೊತ್ತಾ? ಅಬ್ಬಬ್ಬಾ, ಫುಲ್ಲು ಖುಷಿ ಆಯ್ತೈತೆ ನನಗಂತೂ. ಮನೆಯಾಳಿಗೆ ಸರಿಯಾಗಿ ಏನೇ ಆಯ್ತು. ಈಗ ಅವಳು ಬಾಯ್ ಬಡ್ಕೊಳೋದಲ್ಲ, ನಾವು ಬಾಯ್ ಬಡ್ಕೋಬೇಕು ಪಂಚಾಯತಿನಾಗ ಅಷ್ಟೇ ನೀನಿಯ. ಇಂಥ ಕೆಲಸ ನೀನಿಯ ಮಾಡೋದಲ್ವಾ ಅವಳು? ಬಂಗಾರಿ, ಅಪ್ರೂಪಕ್ಕೊಂದು ಒಳ್ಳೆ ಬುದ್ಧಿ ಉಪಯೋಗಿಸ್ಬಿಟ್ಟು ಒಳ್ಳೆ ಕೆಲಸ ನೀನಿಯ ಮಾಡಿದ್ಯಾ. ಅದು ಅಪ್ರೂಪಕ್ಕೆ. ರೀ, ನಾನು ಬುದ್ಧಿವಂತೆ ಆಗ್ಲೇಬೇಕಲ್ವೇನ್ರಿ? ಇವಳು ಸಖತ್ ಖತರ್ನಾಕ್ ಅವಳೆ. ಚಿಕ್ಕ ಬುದ್ಧಿ ಎಲ್ಲ ಉಪಯೋಗಕ್ಕೆ ಬರಕ್ಕಿಲ್ಲ. ಇವಳಿಗೆಲ್ಲ ಶಾನೆ ಬುದ್ಧಿ ಉಪಯೋಗಿಸ್ಬೇಕಲ್ವ ಇವಳಿಗೆಲ್ಲನೂ. ಅದಕ್ಕೆ ಹೊಸಿ ಶಾನೆ ಬುದ್ಧಿ ಉಪಯೋಗಿಸ್ತೀವಿ ಅಷ್ಟೇ ನೀನಿಯ. ಅಷ್ಟಿಷ್ಟಕ್ಕೇನಿಯ ಬಿಟ್ಬಿಟ್ರೆ ಆಯ್ತದ? ನನ್ನ ಮಾನ ಮರುವದಿ, ನನ್ನ ಮಗನ ಮಾನ ಮರುವದಿ ಎಲ್ಲ ಹೆಂಗೆ ಹರಾಜ್ ಹಾಕಿದ್ಲು ಹಂಗೇನಿಯ ಹಾಕದೇನೇನಿಯ. ನೋಡ್ತಾ ಇರ್ರಿ. ನೋಡಿ ಆ ಹುಡುಗಿ ಅವ್ರ ಅಜ್ಜಿ ಮನೆಯಾಗ ಅವಳಂತೆ ಸೇಫ್ ಆಗಿ. ನೀವು ಈ ವಿಷಯನ ಪೊದ್ದಿಗೆ ಮಾತ್ರ ಹೇಳಕ್ ಹೋಗ್ಬೇಡಿ, ಈಗಲೇ ಹೇಳಿದ್ದೀನಿ. ನಾನು ಯಾಕೆ ಹೇಳಿ ಪೊದ್ದಿಗೆ? ನನಗೇನು ತಲೆ ಕೆಟ್ಟೈತೇನು? ನಾನು ಅವಳ ಪರ ಅನ್ಕೋಬಿಟ್ಟ, ನಾನು ನಿನ್ನ ಪರ. ಸರಿ, ಈ ವಿಷಯನ ಶಾನೆ ಮಾತಾಡೋದು ಬೇಡ. ಈ ವಿಷಯ ಶಾನೆ ಮಾತಾಡ್ಬಿಟ್ರೆ ಆಮೇಕಿಂದ ಅಲ್ಲಿ ಇಲ್ಲಿ ಹೊಂಟೋಗ್ಬಿಡ್ತದೆ. ಇಲ್ಲೇ ಇವತ್ತೇನೇ ಬಿಟ್ಬಿಡಿ ಈ ವಿಷಯನ. ಅವಳು ಪಾಡ್ಗಳು ಹೆಂಗೋ ಆರಾಮಾಗೋಳೆಲ್ಲ ಇದ್ಕೊಂಡ್ಲಿ ಅತ್ತಗೆ. ನಮ್ಮ ಮಗಂಗೆ ಬ್ಯಾರೆ ಸಂದಕಿರ ಸಂಬಂಧ ನೋಡಕ್ಕೆ ಬ್ರೋಕರ್ ಫೋನ್ ಹಾಕ್ತೀನಿ ರೀ ಹೋಗಿ. ಸರಿ ಆಯ್ತು.